ಬೆಳಗಾವಿಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದು ಕೆಎಲ್ಇ ಆಸ್ಪತ್ರೆ. ಇಂತಹ ಆಸ್ಪತ್ರೆಯಲ್ಲಿ ಖತರ್ನಾಕ್ ಲೇಡಿಯೊಬ್ಬಳು ತನ್ನ ಕೈಚಳಕ ತೋರಿಸಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಆಸ್ಪತ್ರೆಯಲ್ಲಿ ಎಂತಹ ಅಚಾತುರ್ಯ ನಡೆದಿದೆ ಅಂತ ನೀವೇ ನೋಡಿ. ಇವಳು ಐಶ್ವರ್ಯ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಮುದ್ದಿನಂತಹ ಮಗುವಿಗೆ ಜನ್ಮ ನೀಡಿದ್ಲು. ಆ ಮಗು ಗಂಡೆಂದು ತಿಳಿದು ಇನ್ನಷ್ಟು ಸಂತಸಗೊಂಡಿದ್ಲು. ಆದ್ರೆ ಐಶ್ವರ್ಯಾಳ ಮುಖದಲ್ಲಿದ್ದ ಸಂತಸ ಒಂದೇ ದಿನಕ್ಕೆ ಮಾಯವಾಗ್ಬಿಡ್ತು. ಯಾಕಂದ್ರೆ ದೇವರು ಕರುಣಿಸಿದ್ದ ಸಂತಾನ ಭಾಗ್ಯಕ್ಕೆ ಮಹಿಳೆಯೊಬ್ಬಳು ಕನ್ನ ಹಾಕಿಬಿಟ್ಲು. ಇವಳೆ ನೋಡಿ ಆ ಖತರ್ನಾಕ್ ಲೇಡಿ. ಕಳ್ಳಿ ನಿಧಾನವಾಗಿ ಐಶ್ವರ್ಯ ಮಲಗಿದ್ದ ಬೆಡ್ಗೆ ಬಂದಿದ್ದಾಳೆ. ನಾನು ನರ್ಸ್, ನಿಮ್ಮ ಮಗುವಿಗೆ ಚುಚ್ಚುಮದ್ದು ಹಾಕಬೇಕು, ಮಗು ಕೊಡಿ ಎಂದು ಮಗುವನ್ನ ಎತ್ತಿಕೊಂಡು ಹೋದವಳು ಮತ್ತೆ ಬರಲೇ ಇಲ್ಲ. ಮಂಗಳಾದೇವಿಗೆ ಪಾಪು ಆಗಿದ್ದರು. 3:46 ಪಾಪು ಆಗಿದ್ವಿ. ನಾವು ಅಡ್ಮಿಟ್ ಆಗಿದ್ವಿ ಸೋಮ ಸಂಜೆ 8 ಗಂಟೆಗೆ. ಆಮೇಲೆ ನನಗೆ ಇಲ್ಲಿ ಶಿಫ್ಟ್ ಮಾಡಿದ್ರಿ ಮಂಗಳವಾರ ನಿನ್ನೆ ನೈಟ್ 9 ಗಂಟೆಗೆ. ಆದ್ರೆ ಅವರು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಂದು ಏನಂದ್ರಿ OPG ಹಾಕಿದ್ರಿ ನಾನು ಪಾಪ ಹುಟ್ಟಿದ ತಕ್ಷಣ ಅಂದ್ರೆ ಇಲ್ಲರಿ ನನಗೆ ನೈಟ್ ಶಿಫ್ಟ್ ಮಾಡ್ಯಾರ ಅಂತ ಅಂದಿದ್ರಿ. ನೈಟ್ ಶಿಫ್ಟ್ ಮಾಡ್ಯಾರ ಅಂತ ಅವ್ರು ಏನಂದ್ರಿ ಅದೆಲ್ಲ ಕೇಳಿ ಬಂದ್ರಿ. ಅವ್ರಿಗೆಲ್ಲ ಹಾಕೇರಿ OPG ಅಂದ್ರಿ. ನಮ್ದೊಂದು ಈಚೆ ಬಾಜು ಇಬ್ಬರದ್ದು ಹಾಕಿದ್ರಿ OPG. ಹಂಗ OPG ತರಗ ವಾಡ್ನ್ಯಾಗ ಹಾಕ್ತೇವಮ್ಮ ತಗೊಂಡ್ಬರ್ರಿ ಅಂತ ಅಂದ್ರಿ. ಅನ್ನಂತ ನಮ್ ದೊಡ್ಡ ಮಗ ತಗೊಂಡು ಹೋದ್ರಿ. ಮಗು ಎಷ್ಟು ಗಂಟೆಗೆ ನಾಪತ್ತಾಗಿದೆಮ್ಮ? ಇವತ್ತು ಬೆಳಿಗ್ಗೆ 8 ಗಂಟೆಗೆ. ಹೌದು, ಈಗ ಏನಂತಾರೆ ಹಾಸ್ಪಿಟಲ್ ಅವರು? ಅವ್ರು ಏನು ಎಷ್ಟೊತ್ತಾದರೂ ಮಹಿಳೆ ಬಾರದಿದ್ದರಿಂದ ಗಾಬರಿಗೊಂಡು ಎಪಿಎಂಸಿ ಪೊಲೀಸ್ ಠಾಣೆಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಪೊಲೀಸರು ಸಿಸಿಟಿವಿ ದೃಶ್ಯ ತೆಗೆಸಿ ನೋಡಿದಾಗ ಕಳ್ಳಿಯ ಕರಾಮತ್ತು ಬಯಲಾಗಿದೆ. ಬೇರೆ ಹೆಣ್ಮಕ್ಳನ್ನ ತಗೊಂಡು ಹೋಗಿದ್ರಲ್ಲ ಸರ್, ಹೆಣ್ಣು ಮಗು ಅದನ್ನು ತಂದು ಕೊಟ್ಟಿದ್ದಾರೆ. ನಮ್ದು ಗಂಡು ಮಗುನ ತಂದು ಕೊಡಲಿಲ್ಲ ಸರ್. ಈಗ ಎಷ್ಟೊತ್ತಿಗೆ ಆಯ್ತು ಬೆಳಗ್ಗೆ? ಇದು ಬೆಳಗ್ಗೆ 8 ಗಂಟೆ ಸರ್. 8-8:30 ಒಳಗಾಗಿ ಸರ್ ಇನ್ಸಿಡೆಂಟ್ ಆಗಿದೆ ಸರ್. ಈಗ ಏನು ಹುಡುಕ್ತಾ ಇದ್ದಾರೆ? ಎಲ್ಲೂ ಸಿಕ್ಕಿಲ್ಲ ಸರ್. ಈಗ ನಾವೆಲ್ಲ ಹುಡುಕ್ತಾ ಇದ್ದೀವಿ, ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸ್ ಎಲ್ಲ ಬರ್ತಾ ಇದ್ದಾರೆ, CCTV ಇನ್ನೂ ಕ್ಯಾಚ್ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರು ಮಗು ಅಪಹರಿಸಿದ ಮಹಿಳೆಗಾಗಿ ಬಲೆ ಬೀಸಿದ್ದಾರೆ. ಆದ್ರೆ ಮಗು ಕಳೆದುಕೊಂಡ ಪೋಷಕರು ಮಾತ್ರ ಕಂಗಾಲಾಗಿದ್ದಾರೆ. ಅದೇನೇ ಇರಲಿ, ಪ್ರತಿಷ್ಠಿತ ಆಸ್ಪತ್ರೆಯಲ್ಲೇ ಇಂತಹದ್ದೊಂದು ಘಟನೆ ನಡೆದಿರೋದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಮಂಜುನಾಥ್ ಪಾಟೀಲ್, ಸುವರ್ಣ ನ್ಯೂಸ್. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಗುವನ್ನು ಕಳೆದುಕೊಂಡಂತಹ ಐಶ್ವರ್ಯ ಅವರ ಅಣ್ಣ ಆಗಿರುವಂತಹ ಮಂಜುನಾಥ್ ಅವರು ಬೆಳಗಾವಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ, ಐಶ್ವರ್ಯ ಅವರನ್ನ ಯಾವಾಗ ಅಡ್ಮಿಟ್ ಮಾಡಿದ್ರಿ, ಯಾವಾಗ ಡೆಲಿವರಿ ಆಗಿತ್ತು, ಮಗುವನ್ನ ಯಾರ್ಯಾರು ನೋಡ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ? ಮೇಡಮ್ ನಮಸ್ಕಾರ. ಮೇಡಮ್, ನನ್ನ ಹೆಸರು ಮಂಜುನಾಥ್ ಕಲಾಲ್ ಅಂತೇಳಿ ಐಶ್ವರ್ಯನ ಸ್ವಂತ ಅಣ್ಣ ಮಾತಾಡ್ತಾ ಇದ್ದೀನಿ. ಮೇಡಮ್, 21ನೇ ತಾರೀಕಿಗೆ ಅಂದ್ರೆ ಸೋಮವಾರ ದಿನ ನಮ್ಮ ತಂಗಿಗೆ ತುಂಬಾನೇ ತ್ರಾಸಾಗಿರೋದಕ್ಕೆ, ಅದು ಹೆರಿಗೆ ನೋವು ಬಂದಿದ್ದಕ್ಕಾಗಿ ನಾವು ಅವತ್ತು ರಾತ್ರಿ 8:00 KLಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದಾದ್ಮೇಲೆ ಮೇಡಮ್ 22ನೇ ತಾರೀಕಿಗೆ ಬೆಳಗ್ಗೆ ಮಂಗಳವಾರ ದಿನ ಬೆಳಗ್ಗೆ 3:46 ಗಂಡು ಮಗು ಜನನ ಆಯಿತು. ಆ ಗಂಡು ಮಗು ಜನನ ಆದ್ಮೇಲೆ ಅವತ್ತೇನು ಸಮಸ್ಯೆ ಆಗ್ಲಿಲ್ಲ, ಎಲ್ಲ ಇದ್ರು. ಸಂಜೆ ನೋಡ್ಕೊಳ್ಳಕ್ಕೆ ನಮ್ಮ ದೊಡ್ಡಮ್ಮರಿದ್ರು, ಅಂದ್ರೆ ನಮ್ಮ ತಾಯಿಯ ಸ್ವಂತ ಅಕ್ಕ ಅಲ್ಲಿ ಮಗುವನ್ನ ನೋಡ್ಕೊಳ್ಳಕ್ಕೆ ಇದ್ರು. ಆದ್ರೆ 23ನೇ ತಾರೀಕಿಗೆ ಬೆಳಗ್ಗೆ ಅಂದ್ರೆ ಬುಧವಾರ ದಿನ ಬೆಳಗ್ಗೆ 8 ಗಂಟೆಗೆ ಒಬ್ಳು ಯಾರು ಅಪರಿಚಿತ ಮಹಿಳೆ ಬಂದು ನಾ ಮಗುವಿಗೆ BCG ಹಾಕ್ಸ್ತೇನಂತ ಹೇಳಿ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಳೆ ಮೇಡಮ್. ಆದ್ರೆ ಇನ್ನೂವರೆಗೂ ಆ ಸಣ್ಣ ಸುಳಿವು ಕೂಡ ಪೊಲೀಸರು ಕೊಟ್ಟಿಲ್ಲ, ಹಾಗೂ KLE ಇನ್ಸ್ಟಿಟ್ಯೂಟಿನ ಯಾವ ಅಧಿಕಾರಿಯೂ ಇನ್ನೂವರೆಗೂ ನಮ್ಗೆ ಅದ್ರ ಸಂಬಂಧಪಟ್ಟಂತ ಯಾವ ಮಾಹಿತಿಯನ್ನು ಇನ್ನೂ ಕೊಡ್ತಾ ಇಲ್ಲ ಮೇಡಮ್.
ಅಂದ್ರೆ ಮೊನ್ನೆಯಿಂದ ಕೂಡ ಈಗ ನೀವು 3 ದಿನಗಳ ಇದ್ರಿ ಆ ಹಾಸ್ಪಿಟಲ್, ಆ ಟೈಮಲ್ಲಿ ಯಾವತ್ತೂ ಕೂಡ ಒಂದು ಕ್ಷಣ ಕೂಡ ಆ ಒಂದು ಕಳ್ಳಿಯನ್ನ ನೋಡಿರ್ಲಿಲ್ವಾ? ಯಾರು ಇವಳು ಯಾಕೆ ಈಗ ಬಂದಿದ್ದಾಳೆ ಅಥವಾ ಯಾರು ಇವರು ಅಂತ ಏನೂ ಕೂಡ ನೀವು ಅವ್ರ ಹತ್ರ ಮಾತನಾಡ್ಲಿಲ್ವಾ? ಹೇಗೆ ಆ ಮಗುವನ್ನು ನೋಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಇಲ್ಲ ನೋಡ್ಲಿಲ್ಲಾಗಿತ್ತು. ಇಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ ಮೇಡಮ್, ಕೇಲಿಯಲ್ಲಿ ಎಷ್ಟು ನೋವಿದ್ರು ಕೂಡ ಒಬ್ಬರೇ ಹೆಣ್ಮಕ್ಳು ಅಷ್ಟೇ ಇರಬೇಕು, ಗಂಡು ಮಕ್ಳು ಯಾರು ಇರಬಾರ್ದು. ರಾತ್ರಿ ಹೆರಿಗೆ ನೋವು ಬಂದ್ಕೊಂಡು ಏನಾದ್ರೂ ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಯೂರಿನ್ ಟೆಸ್ಟ್ ಅಂತೇಳಿ ಅವರು ಹಾಗೆ ಬರೆದು ಕೊಡ್ತಾರೆ. ನಾವು ತಗೊಂಡ್ ತರ್ಲಿಕ್ಕೆ ಹೋಗ್ಬೇಕಾಗ್ತದ. ಅಷ್ಟು ಸಮಸ್ಯೆ ಇದ್ರೂ ಕೂಡ ಒಬ್ಬೊಬ್ರು ಹೆಣ್ಮಕ್ಳು, ಒಬ್ಬೊಬ್ಬರೇ ಡೆಲಿವರಿ ಪೇಷಂಟ್ ಜೊತೆ ಒಬ್ಬಳೇ ಹೆಣ್ಮಕ್ಳು ಇರಬೇಕು, ಬೇರೆ ಯಾರು ಗಂಡು ಮಕ್ಳು ಇರಬಾರ್ದು ಅಂತೇಳಿ ನಮ್ಗೆ ನೈಟ್ ಎಲ್ಲ ಅವರು ಸೆಕ್ಯೂರಿಟಿ ತುಂಬಾ ಕಾಡಿಸ್ತಿದ್ರು. ತುಂಬಾನೇ ಕಾಡಿಸಿ ಆಸ್ಪತ್ರೆಯಿಂದ ಒಳಗೆ ಮಳೆ ಜೋರ್ ಮಳೆ ಇದೆ ಬೆಳಗಾವಿಯಲ್ಲಿ. ಅಂತ ಮಳೆಯಲ್ಲಿ ನಮ್ಮನ್ನು ಹೊರಗಡೆ ನಿಲ್ಲಿಸ್ತಿದ್ರು ಮೇಡಮ್. ನಮಗೆ ಡೆಲಿವರಿ ವಾರ್ಡ್ ಅಲ್ಲಿ ಹೋಗೋದು ಬೇಡ, ಅಲ್ಲಿ ಹೊರಗಡೆ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಆ ಕಳ್ಳಿಯನ್ನ ನಾವು ಹಿಡಿಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಡೆಲಿವರಿ ಪೇಷಂಟ್ ಜೊತೆ ಇರುವಂತ ಒಬ್ಬ ಹೆಣ್ಮಗಳು ಪಾಪ ಅವಳು ಏನಂತ ಮಾಡ್ಬೇಕು ಮೇಡಮ್? ಓಕೆ, ಈಗ ಬೆಳಿಗ್ಗೆ ಬಂದಿರುವಂತದ್ದು ಯಾರ ಗಮನಕ್ಕೂ ಕೂಡ ಬಂದಿರ್ಲಿಲ್ವಾ? ಇವರು ಯಾರು, ಇವರು ಅಪರಿಚಿತರು ಅನ್ನೋದು ಯಾರಿಗೂ ಕೂಡ ಗೊತ್ತಿರ್ಲಿಲ್ವಾ ಅಲ್ಲಿ? ಹೇಗೆ ನಮಗಂತೂ ಯಾರಿಗೂ ಗೊತ್ತಿರಲಿಲ್ಲ ಮೇಡಮ್. ಮತ್ತೇನಾಯ್ತು, KLE ಆಸ್ಪತ್ರೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಹಾಗೂ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಸೇರಿದಂತ ಆಸ್ಪತ್ರೆ ಇದೆ ಮೇಡಮ್ ಇದು. ಇಲ್ಲಿ ಅಲರ್ಟ್ ಇದೆ. ಸೆಕ್ಯೂರಿಟಿ ಹೇಗೆ ಅಂತಂದ್ರೆ, ಯಾರಾದ್ರೂ ಜೆಂಟ್ಸ್ ಹೋದ್ರೆ ಅಥವಾ ಲೇಡೀಸ್ ಬಂದ್ರೆ ಪ್ರತಿಯೊಂದು ಕಿಸೆನು ಕೂಡ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಪರ್ಸು, ಬ್ಯಾಗು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಮೇಡಮ್. ಆದ್ರೆ ವಾರ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಪಾಸ್ ಇಲ್ಲದೆ ಯಾವ ಒಬ್ಬ ವ್ಯಕ್ತಿನೂ ಕೂಡ ಅವರು ವಾರ್ಡ್ ಅಲ್ಲಿ ಬಿಡಂಗಿಲ್ಲ. ಅಂತ ವಿಷಯ ಇದ್ರೂ ಕೂಡ, ಅಷ್ಟು ಅಲರ್ಟ್ ಇದ್ರು ಕೂಡ ಅವತ್ತು ಬೆಳಗ್ಗೆ 8 ಗಂಟೆಗೆ ಆ ಹೆಣ್ಮಗಳು, ಅಪರಿಚಿತ ಹೆಣ್ಮಗಳು ಏನದಾಳೆ ಮೇಡಮ್, ಅವಳು ಡೈರೆಕ್ಟ್ ಆಗಿ ಆ ಘಟಪ್ರಭಾ ವಾರ್ಡ್ ಅಲ್ಲಿ ಒಳಗಡೆ ಪ್ರವೇಶ ಮಾಡಿದಾಳೆ. ಆ ಪ್ರವೇಶ ಮಾಡಿದಲ್ಲಿ ನರ್ಸು ಅಲ್ಲೇ ಇದ್ರು, ಸೆಕ್ಯೂರಿಟಿ ಗಾರ್ಡ್ಸು ಅಲ್ಲೇ ಇದ್ರು. ಅವಳು ಕೇವಲ ನಮ್ಮ ತಂಗಿ ಹತ್ರ ಅಷ್ಟೇ ಬರ್ಲಿಲ್ಲ ಮೇಡಮ್, ಅಲ್ಲಿರುವಂತ ಎಲ್ಲಾ ಪೇಷಂಟ್ ಗಳ ಹತ್ರ ಹೋಗಿ ನೀವು BCG ಹಾಕ್ಸಿದ್ರಾ ಅಂತ ಕೈಯಲ್ಲಿ ಒಂದು ಫೈಲ್ ಇಟ್ಕೊಂಡು ಆ BCG ಹಾಕ್ಸಿದ್ರಾ ಅಂತ ಎಲ್ಲರನ್ನು ಕೇಳ್ಕೊಂಡ್ ಬಂದಿದ್ದಾಳೆ. ನಮ್ಮ ತಂಗಿ ಕೂಡ ಹತ್ರ ಬಂದು ಏನ್ ಮೇಡಮ್ ಎಲ್ಲರ ಪರಿಚಯ ಇತ್ತು ಅಂತ ಅನ್ಸುತ್ತೆ ನಿಮ್ಗೆ ಅವಳನ್ನ ನೋಡಿದಾಗ? ಅಲ್ಲಿ ಹೇಳಿದ್ರೆ ನೀವು ನರ್ಸ್ ಎಲ್ಲ ಇದ್ರು ಅಂತ, ಅವ್ರ ಹತ್ರ ಕೂಡ ಮಾತನಾಡ್ತಿದ್ರ ಅವಳು? ಹೇಗೆ? ಇಲ್ಲ ಮೇಡಮ್, ಅವ್ರ ಹತ್ರ ಮಾತನಾಡ್ತಾ ಇರ್ಲಿಲ್ಲ. ನರ್ಸು ತಮ್ಮ ಕೆಲ್ಸಕ್ಕೆ ತಾವ್ ಇದ್ರಂತೆ, ತಮ್ಮ ಪಾಡಿಗೆ ತಾವ್ ಕೆಲಸ ಮಾಡ್ತಾ ಇದ್ರು. ಆದ್ರೆ ನಮ್ದೇ ಒಂದು ಪ್ರಶ್ನೆ ಏನಂತಂದ್ರೆ, ಆ ನರ್ಸ್ ಅವ್ರ ಸ್ಟಾಪ್ ಅಲ್ಲ ಅಂತೆ, ಅವಳು ಬಂದವಳು ಅವ್ರ ಸ್ಟಾಪ್ ಅಲ್ಲ ಅಂತೆ. ಸ್ಟಾಪ್ ಇದ್ರು ಕೂಡ ಅಲ್ಲಿರುವಂತ ನರ್ಸ್ ಗಳಿಗೆ ಸ್ವಲ್ಪ ಕಣ್ ತೆಗೆದು ನೋಡ್ಲಿಕ್ಕೆ ಆಗ್ಲಿಲ್ವಾ? ಯಾರು ಹೊರಗಿನಿಂದ ಹೆಣ್ಮಗಳು ಬಂದ್ಕೊಂಡು BCG ಹಾಕ್ಸಿದಾರೆ ಅಂತೇಳಿ ಫೈಲ್ ತಗೊಂಡು ಎಲ್ಲರ ಹತ್ರ ಹೋಗ್ತಾ ಇದ್ದಾಳೆ, ಎಲ್ಲರ ಹತ್ರ ಕೇಳ್ತಾ ಇದ್ದಾಳೆ ಅನ್ನೋದನ್ನ ನೋಡದೆ ಇರುವಷ್ಟು ನಿರ್ಲಕ್ಷ್ಯವನ್ನ KLE ಆಸ್ಪತ್ರೆಯವರು ಮಾಡುದಿಲ್ಲ. ಆದ್ರೆ ಇದು ಒಳ ಸಂಚು, ಕೈವಾಡ, ಏನು ಸೆಕ್ಯೂರಿಟಿ ಸಂಬಂಧಪಟ್ಟ ಕೈವಾಡ ಇದೆಯೋ ಅಥವಾ ನರ್ಸ್ ಸಂಬಂಧಪಟ್ಟ ಕೈವಾಡ ಇದೆಯೋ ಗೊತ್ತಾಗ್ತಾ ಇಲ್ಲ ಮೇಡಮ್ ಇದು. ಯಾಕಂತಂದ್ರೆ ಈ ಪಾಸ್ ಇಲ್ಲದೆ ಒಳಗಡೆ ಬಿಡಲ್ಲ, ನರ್ಸು ಅಲ್ಲೇ ಕುತ್ಕೊಂಡಿರ್ತಾರೆ. ಸೆಕ್ಯೂರಿಟಿಗಾದ್ರೂ ಅಲ್ಲಿ ನರ್ಸ್ ಯಾರು, ನೈಟ್ ಡ್ಯೂಟಿ ಮಾಡೋರು ಯಾರು, ಡೇ ಡ್ಯೂಟಿ ಯಾರು ಮಾಡೋರು, ಅಷ್ಟು ಸಣ್ಣ ಕಾನ್ಸೆಪ್ಟ್ ಇಲ್ಲದ ಆ ಸೆಕ್ಯೂರಿಟಿ ಆದ್ರೂ ಕೆಲಸ ಮಾಡ್ತಾನ ಮೇಡಮ್ ಅಲ್ಲಿ. ಓಕೆ ಮಂಜುನಾಥ್ ಅವರೇ, ಈಗ ನೀವು ಹೇಳಿದ್ರಿ ಈ ನಿಜವಾಗ್ಲೂ ಕೂಡ ಇದನ್ನ ಕೇಳಬೇಕಾದಂತಹ ಪ್ರಶ್ನೆ. ಯಾಕಂದ್ರೆ ನೀವು ಹೇಳಿದ್ರೆ ಒಂದು ID ಕಾರ್ಡ್ ಅಥವಾ ಪಾಸ್ ಇಲ್ಲದೆ ಒಳಗೆ ಹೋಗುವಂತಿಲ್ಲ ಅಂತ. ಹಾಗಾಗಿ ಅವಳನ್ನ ನೋಡಿದಂತವ್ರು ಯಾರಾದ್ರೂ ಅವಳ ಕೈಯಲ್ಲಿ ಯಾವ ಪಾಸ್ ಇತ್ತು ಅಥವಾ ಆ ಫೈಲ್ ಇತ್ತು ಅಂತ ಹೇಳಿದ್ರಿ, ಯಾವ ಫೈಲ್ ಇತ್ತು ಏನಾದ್ರೂ ಯಾರಾದ್ರೂ ಗಮನಿಸಿದ್ರಾ? ಅಥವಾ ನರ್ಸ್ಗಳು ಏನು ಹೇಳ್ತಾರೆ? ನೀವು ಆ ನಂತರ ನರ್ಸ್ಗಳ ಹತ್ರ ಮಾತನಾಡಿದ್ರಿ, ಅಲ್ಲೇ ನರ್ಸ್ಗಳು ಇದ್ರು ಅಂತ ಹೇಳಿದ್ರಿ, ಏನಾದ್ರೂ ಮಾತನಾಡಿಸಿದಾಗ ಅವ್ರು ಏನಾದ್ರೂ ಹೇಳಿದ್ರಾ? ಹೇಗೆ ಮೇಡಮ್, ಅಲ್ಲಿ ಇರುವಂತ ನರ್ಸ್ಗಳು, ಡಾಕ್ಟರ್ಸ್ಗಳು ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಯಾರು ಕೂಡ ಮಾತಾಡೋದಿಲ್ಲ. ನಮ್ಗೆ ಗೊತ್ತಿಲ್ಲ, ನಾವು ಅವತ್ತು ಮಾರ್ನಿಂಗ್ ಸೆಕ್ಷನ್ 8 ಗಂಟೆ ಇದೆ, ನಾವು ನೈಟ್ ಇದ್ದವ್ರು ಮನೆಗೆ ಹೋಗ್ತಾ ಇದೀವಿ, ಮನೆಯಲ್ಲಿದ್ದವರೆಲ್ಲ ಡ್ಯೂಟಿಗೆ ಜಾಯಿನ್ ಆಗ್ತಾ ಇದಾರೆ, ಇನ್ಚಾರ್ಜ್ ಕೊಡ್ತಾ ಇದ್ವಿ, ಆ ಕೆಲಸದಲ್ಲಿ ನಾವು ಬಿಸಿ ಇದ್ವಿ ಅನ್ನುವಂತ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಮೇಡಮ್ ಅವರು ಅಲ್ಲಿ. ಆಮೇಲೆ ಆ ಮಗುವನ್ನ ಹೊರಗಡೆ ಅಜ್ಜಿನೆಲ್ಲ ಕರ್ಕೊಂಡ್ ಬಂದ್ರು, ಆ ಸೆಕ್ಯೂರಿಟಿ ಆದ್ರೂ ನೋಡಿರ್ಬೇಕಲ್ಲ. ಆಮೇಲೆ CCTVಯಲ್ಲಿ ನೀವು ಸರಿಯಾಗಿ ಪರಿಶೀಲನೆ ಮಾಡ್ರಿ ಮೇಡಮ್. ಹೊರಗಡೆ ಔಟ್ ಗೇಟ್ ಅಲ್ಲಿ ಆ ಮಗುವನ್ನ ಕೆತ್ತಾಕೊಂಡು ಹೋಗ್ಬೇಕಾದ್ರೆ ಆ ಸೆಕ್ಯೂರಿಟಿ ಹಿಂದ್ಗಡೆ ತಿರುಗಿ ನಿಂತಿದ್ದಾನೆ, ಹಿಂದ್ಗಡೆ ತಿರುಗಿ ಏನೋ ಕೆಲಸದಲ್ಲಿ ಬಿಜಿ ಇದ್ದಂಗೆ ಇದೆ. ಆಮೇಲೆ ಅವ್ರು ಇಲ್ಲಿ ಒಂದು ಹೊರಗಡೆ ಹೋಗ್ಬೇಕಾದ್ರು, ಒಳಗಡೆ ಬರ್ಬೇಕಾದ್ರು ಕಿಸೆ ಚೆಕ್ ಮಾಡೋರು, ಪರ್ಸ್ಗಳನ್ನ, ಬ್ಯಾಗ್ಗಳನ್ನ ಎಲ್ಲವನ್ನೂ ಚೆಕ್ ಮಾಡೋರು. ಆ ಕೈಯಲ್ಲಿ ಮಗು ಇದ್ದಿದ್ದನ್ನ ನೋಡ್ಲಿಕ್ಕೆ ಆಗ್ಲಿಲ್ವಾ ಆ ಸೆಕ್ಯೂರಿಟಿಗೆ? ನೋಡಿದ್ರು ಕೂಡ ಸಂಚಲನ ತೋರ್ತಾ ಇದ್ದಾನ ಆತ. ಒಟ್ಟು ನಮಗೆ ಅನುಮಾನ ಅಂತಂದ್ರೆ ಏನ್ ಮೇಡಮ್, ಈಗ ತಾಯಿ ಒಬ್ರೇ ಮಗುವನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನೇ? ಯಾಕಂದ್ರೆ ಡೆಲಿವರಿಗೆ ಅಂತ ಬಂದಿರ್ತಾರೆ, ಅವ್ರ ಜೊತೆ ಯಾರಾದ್ರೂ ಒಬ್ರಾದ್ರೂ ಇದ್ದೇ ಇರ್ತಾರೆ. ಇವರು ಕೂಡ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅನ್ನುವಂಥ ಪ್ರಶ್ನೆ.
ಇಲ್ಲಿ ಏನಾಗಿದೆ ಮೇಡಮ್ ಅಂದ್ರೆ ಅವಳು ಭಾರಿ ಪ್ಲಾನ್ ಏನು ಮಾಸ್ಟರ್ ಪ್ಲಾನ್ ಹಾಕೊಂಡು ಬಂದಿದ್ಲು. ಅಂದ್ರೆ ಎಲ್ಲಿ CCTV ಇದೆ ಅಲ್ಲಿ ತನ್ನ ಮುಖವನ್ನ ಸರಿಯಾಗಿ ತೋರಿಸಿದ ಹಾಗೆ ಅವಳು ಎಲ್ಲಾ ವಾರ್ಡ್ಗೂ ಪರಿಶೀಲನೆ ಮಾಡಿದಾಳೆ. ಆ ಏನು ಡಿಲಿವರಿ ಆದಂತ ಪೇಷಂಟ್ಸ್ ಗಳು ಯಾರದಾರೆ ಆ ಪೇಷಂಟ್ಸ್ ಇರುವಂತ ಎಲ್ಲಾ ಪ್ಲೇಸಸ್ ಗಳಲ್ಲಿ ಅವಳು ಹೋಗಿ ಬಂದಿದ್ದಾಳೆ ಮೇಡಮ್. ಆದ್ರೆ ಅಲ್ಲಿ ಇರುವಂತ ಸಮಸ್ಯೆ ಅಂತಂದ್ರೆ ಅವಳು ನಮಗಿಂತ ಮೊದಲು ನಮ್ಮ ತಂಗಿ ಮಗುನ ತೆಗೆದುಕೊಂಡು ಹೋಗಕ್ಕಿಂತ ಮೊದಲು ನಮ್ಮ ತಂಗಿ ಇರುವಂತ ಬೆಡ್ ಹತ್ತಿರನ ಮತ್ತೆ ಪಕ್ಕದಲ್ಲಿರುವಂತ ಬೆಡ್ ಹತ್ತಿರ ಒಂದ್ ಮಗು ಇದೆ, ಹೆಣ್ಣು ಮಗು ಇದೆ ಮೇಡಮ್. ಅದು ಆ ಮಗುನು ಕೂಡ ನಾನು BCG ಹಾಕ್ಸ್ಕೊಂಡ್ ಬರ್ತೇನೆ ಅಂತ ತೆಗೆದುಕೊಂಡು ಹೊರಗಡೆ ಹೋಗಿದ್ದಾಳೆ ಮೇಡಮ್ ಅವಳು. ಹಾಗೆ ನಮ್ಮವ್ರನ್ನು ಕರೆದಿದ್ದಾರೆ, ನೀವು ಬಂದ್ಬಿಡ್ರಿ ನಿಮಗೂ BCG ಹಾಕ್ಸ್ಬಿಡ್ತೇನೆ ಅಂತೇಳಿ. ಅದಾದ್ಮೇಲೆ ಏನಾಗಿದೆ, ಆ ಹೆಣ್ಣು ಮಗುನ BCG ಹಾಕ್ಸ್ತೇನೆ ಅಂತ ಅವಳು ಲಿಫ್ಟ್ ಅಲ್ಲಿ ಕೆಳಗಡೆ ಬಂದು ಯಾವ್ದೋ ಒಂದು ವಾರ್ಡ್ ಅಲ್ಲಿ ಒಳಗಡೆ ಹೋಗಿದ್ದಾಳೆ. ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬಂದ್ಕೊಂಡು ಆಯ್ತು ನಿಮ್ ಮಗುದು ತೆಗೆದುಕೊಳ್ರಿ ಅಂತೇಳಿ ಆ ಮಗುವನ್ನ ವಾಪಸ್ ರಿಟರ್ನ್ ಹ್ಯಾಂಡ್ ಓವರ್ ಮಾಡಿದಾಳೆ ಆ ಹೆಣ್ಮಗಳಿಗೆ. ಆದಾದ ನಂತರ ನಮ್ಮ ಗಂಡ್ ಮಗುವನ್ನ ಕೇಳಿದಾಳೆ, ನೋಡಿ ನಾ BCG ಹಾಕ್ಸ್ ಬಂದಿದ್ದೇನೆ, ನೀವು ಈಗ ನಿಮ್ದು ಹಾಕ್ಸ್ತೀನಿ ಕೊಡಿ ಅಂತ ಹೇಳಿದ್ದಾರೆ. ಅವಾಗ ಪಾಪ ನಮ್ಮ ತಾಯಿಯವರಿಗೆ ಗೊತ್ತಾಗ್ಲಿಲ್ಲ, ಒಂದ್ ವಾಪಸ್ ತಂದು ಕೊಟ್ಟಿದ್ದಾರೆ ಅಂದ್ಮೇಲೆ ಇದನ್ನು ಕೂಡ ಅವರು ಇದನ್ನ BCG ಹಾಕ್ಸ್ಕೊಂಡ್ ಬಂದು ವಾಪಸ್ ಕೊಡ್ತಾರೆ ಅನ್ನುವಂತ ಕಲ್ಪನೆಯಿಂದ ಆ ನಮ್ಮ ತಾಯಿ ಮಗುವನ್ನ ಕೊಟ್ಬಿಟ್ರು. ಒಳಗಡೆ ಆ ವಾರ್ಡ್ ಒಳಗಡೆ ಹೋಗ್ಬಿಟ್ರು. ಆ ತಾಯಿಯನ್ನ ಕರ್ಕೊಂಡು ಹೋಗ್ಲಿಲ್ಲ ಮೇಡಮ್. ಇಲ್ಲ ನೀವು ಅಲ್ಲೇ ಇರಿ, ತಾಯಿಯೆಲ್ಲ ಬರೋದ್ ಬೇಡ, ಯಾರ ಜೊತೆ ಇದ್ರಿ ಅವ್ರಷ್ಟೇ ಮಗುನ್ ತಗೊಂಡ್ ಬರ್ರಿ ಅಂತ ಹೇಳಿದ್ಲಂತೆ. ಆಮ್ಯಾಗ ಮಗುನ ಜೊತೆ ನಮ್ ದೊಡ್ಡಮ್ಮರು ಹೋಗಿದ್ದಾರೆ, ಅವಳ ಜೊತೆ ನಮ್ ದೊಡ್ಡಮ್ಮರು ಹೋಗಿದ್ದಾರೆ ಮೇಡಮ್. ಆದ್ರೆ ಅವಳಲ್ಲಿ ದೊಡ್ಡಮ್ಮರನ್ನ ಚೇರ್ ಮೇಲೆ ಕುಣಿಸಿದಾಳೆ. ಒಳಗಡೆ ಅವಕಾಶ ಇಲ್ಲ, ಒಳಗಡೆ ಬರ್ಲಿಕ್ಕೆ ಪ್ರವೇಶ ಇರುವುದಿಲ್ಲ, ನೀವು ಇಲ್ಲೇ ಕೂತ್ಕೊಳ್ರಿ, ನಾನು ಒಳಗಡೆ ಹೋಗಿ BCG ಹಾಕ್ಸ್ಕೊಂಡ್ ಬರ್ತೇನೆ ಅನ್ಕೊಂಡು ನಮಗಿಂತ ಮೊದಲು ನಮ್ಮ ಅಲ್ಲಿ ಇರುವಂತ ಇನ್ನೊಂದು ಪೇಷಂಟ್ಗೆ, ಇನ್ನೊಂದು ಹೆಣ್ಣು ಮಗುವಿಗೆ ಅವಳು ಒಳಗಡೆ ಹೋಗಿ ಹೊರಗಡೆ ಬಂದಿದ್ದಾಳೆ ಮೇಡಮ್, ಒಂದ್ 2 ನಿಮಿಷ ಬಿಟ್ಟು. ಅದಾದ್ಮೇಲೆ ಒಂದ್ 5 ನಿಮಿಷ ನಂತರ ನಮ್ಮ ತಾಯಿ ಹತ್ರ ತನಗ ಮಗುವನ್ನ ಕೇಳಿದಾರೆ, ನಾನು ಹಾಕ್ಸ್ಕೊಂಡ್ ಬರ್ತೇನೆ ಅಂತೇಳಿ. ಪಾಪ ನಮ್ಮ ತಾಯಿ ಅನ್ಎಜುಕೇಟೆಡ್, ಪಾಪದ ವಯಸ್ಸಾದಂತ ಹೆಣ್ಮಗಳು, ಪಾಪ ಅವಳಿಗೆ ಹೌದು ನಿಜ ಇರ್ಬೋದು, ಆ ವಿಷಯ ನಿಜ ಇರ್ಬೋದು ಅನ್ಕೊಂಡವ್ರು ಹೆಣ್ಮಗಳು ಮೇಡಮ್ ಕೊಟ್ಟ ನಂತರ ಅವಳು ಒಳಗಡೆ ಬರದೇ ಇದ್ದಿದ್ದಕ್ಕೆ ನಮ್ಮ ದೊಡ್ಡಮ್ಮರು ತಂಗಿಯರು ಎಲ್ಲಾ ಪಬ್ಲಿಕ್ ಮಾಡಿದ್ರು. ಅದಾದ್ಮೇಲೆ ನಾವು ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರು ಬಂದ್ರು. ಪೊಲೀಸರಿಗೂ ಕೂಡ ನಾವು ಇನ್ಫಾರ್ಮೇಶನ್ ಅನ್ನು ಎಲ್ಲಾ ರೀತಿಯಿಂದ ಕೊಟ್ವಿ. ಅವರು ಕೂಡ FIR ಅನ್ನ ರೆಡಿ ಮಾಡಿದ್ದಾರೆ, FIR ಒಂದು ಪ್ರತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಗೊತ್ತಾಗಿಲ್ಲ, ತನಿಖೆ ಯಾವ ಹಂತದಲ್ಲಿದೆ, ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ, ಏನಿದೆ ಅನ್ನೋದಂತ ಸಣ್ಣ ಕಾನ್ಸೆಪ್ಟ್ ಕೂಡ ಅವ್ರು ಕೊಡ್ತಾ ಇಲ್ಲ. ಆದ್ರೆ ಪೊಲೀಸರು ಹೇಳ್ತಾ ಇದಾರೆ, ಪಾಟೀಲ್ ಸರ್ ಹೇಳ್ತಾ ಇದಾರೆ, ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ನಾವು ಪೊಲೀಸ್ ಇಲಾಖೆ ಮೇಲೆ ಯಾವ ಅಪವಾದನ ಹೊರಿಸಲಿಕ್ಕೆ ಹೋಗಲ್ಲ ಮೇಡಮ್. ಯಾಕಂತಂದ್ರೆ ಪೊಲೀಸರು ನಿನ್ನೆ ಬಂದು ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮಗೆ ಅದೇ ರೀತಿಯ ಸೂಚನೆ ಕೊಟ್ಟಿದ್ದಾರೆ. ನಮಗಿರೋ ಸಮಸ್ಯೆ ಈ ಪ್ರತಿಷ್ಠಿತ ವ್ಯಕ್ತಿಗೆ ಸೇರಿದ ಪ್ರತಿಷ್ಠಿತ ಸಂಸ್ಥೆಯಲ್ಲಿರುವಂತಹ ನರ್ಸ್ಗಳಾಗಿರ್ಲಿ ಅಂಡ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗಳಾಗಿರ್ಲಿ, ಅವರು ಅಷ್ಟು ಬೇಜವಾಬ್ದಾರಿತನದಿಂದ ವರ್ತನೆಯನ್ನು ಅಲ್ಲಿ ಮಾಡಿದ್ದಾರೆ ಅಂತಂದ್ರೆ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ನಮ್ಮನ್ನು ಬಿಟ್ಟು ನೀವು ಯಾರು ಬೇಕಾದ್ರನ್ನು ಕೇಳಿ ನೋಡಿ ಮೇಡಮ್. ಅಲ್ಲಿ ನಿಮ್ ಮೀಡಿಯಾದವ್ರನ್ನು ಅವ್ರು ಒಳಗೆ ಬಿಡಲ್ಲ ಮೇಡಮ್. ಓಕೆ ಧನ್ಯವಾದಗಳು ಮಂಜುನಾಥ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.